ದೇಶದ ಅಭಿವೃದ್ಧಿಗಾಗಿ ಜನ ತ್ಯಾಗಕ್ಕೆ ಸಿದ್ಧರಾಗಬೇಕು, ದೇಶ ಪ್ರೇಮವನ್ನು ತೋರಿಸಬೇಕು, ದೇಶ ಸೇವೆಯನ್ನು ಮಾಡಬೇಕು ಅಂತ ಪ್ರಧಾನಮಂತ್ರಿ ಮೋದಿಯವರು ಹೇಳಿದ್ದಾರೆ. ಪೆಟ್ರೋಲ್, ಡೀಸೆಲ್, ಅಡುಗೆ ಎಣ್ಣೆ ಬಳಕೆ ಇವುಗಳನ್ನು ಕಡಿಮೆ ಮಾಡಬೇಕು, ರಾಸಾಯನಿಕ ಗೊಬ್ಬರಗಳ ಬಳಕೆ ಕಡಿಮೆ ಮಾಡಬೇಕು, ವರ್ಕ್ ಫ್ರಮ್ ಹೋಮ್ ಮಾಡಬೇಕು, ಈ ರೀತಿಯಾದಂತಹ ಸಲಹೆಗಳನ್ನು ಪ್ರಧಾನಮಂತ್ರಿ ಮೋದಿಯವರು ಕೊಟ್ಟಿದ್ದಾರೆ. ನಿನ್ನೆ ಹೈದರಾಬಾದ್ನಲ್ಲಿ ನಡೆದಂತಹ ಸಾರ್ವಜನಿಕ ಸಮಾವೇಶವೊಂದರಲ್ಲಿ ಮಾತನಾಡ್ತಾ ಪ್ರಧಾನಿ ಮೋದಿ ಹೇಳಿಕೆಗಳನ್ನು ಕೊಟ್ಟರು. ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಯುದ್ಧ, ಆ ಯುದ್ಧದಿಂದ ಭಾರತಕ್ಕೆ ಆಗ್ತಾ ಇರುವಂತಹ ತೈಲ ಮತ್ತು LPGಯ ಕೊರತೆ, ಈ ಕೊರತೆಗಳನ್ನು ಸರಿದೂಗಿಸೋದಕ್ಕೆ ಕೇಂದ್ರ ಸರ್ಕಾರ ಮಾಡ್ತಾ ಇರುವಂತಹ ಹೆಚ್ಚುವರಿ ಖರ್ಚು, ಇದರಿಂದ ದೇಶದ ಬೊಕ್ಕಸಕ್ಕೆ ಆಗ್ತಿರುವಂತಹ ಆರ್ಥಿಕ ನಷ್ಟ, ಇವೆಲ್ಲವನ್ನೂ ಸರಿದೂಗಿಸೋದಕ್ಕೆ ಪ್ರಧಾನಮಂತ್ರಿ ಮೋದಿಯವರು 7 ಸಲಹೆಗಳನ್ನು ನಿನ್ನೆ ಕೊಟ್ಟಿದ್ದರು. ಇವತ್ತು ಕೂಡ ಆ ಸಲಹೆಗಳ ಬಗ್ಗೆ ಪುನರುಚ್ಚಾರ ಮಾಡಿದ್ದಾರೆ. ಗುಜರಾತ್ನಲ್ಲಿ ಮಾತಾಡ್ತಾ ಮತ್ತದೇ ಮಾತನ್ನು 24 ಗಂಟೆಗಳ ಅವಧಿಯ ಒಳಗಡೆ 2ನೇ ಬಾರಿ ಹೇಳಿದ್ದಾರೆ. ಇಲ್ಲಿ ಮೋದಿಯವರು ಹೇಳ್ತಾ ಇರುವಂಥದ್ದು, ಮುಂದಿನ 1 ವರ್ಷದ ಮಟ್ಟಿಗೆ ಚಿನ್ನ ಖರೀದಿಸುವುದನ್ನು ಜನ ನಿಲ್ಲಿಸಬೇಕು. ನೀವು 1 ವರ್ಷದವರೆಗೆ ಮುಂದೂಡಿ, ಯಾವುದೇ ಕಾರ್ಯಕ್ರಮಗಳಿರಲಿ, ಯಾವುದೇ ಶುಭ ಸಮಾರಂಭಗಳು ಕೂಡ ಇರಲಿ, ನೀವು ಮುಂದೂಡಿ. ಪೆಟ್ರೋಲ್, ಡೀಸೆಲ್ ಬಳಕೆಯನ್ನು ನೀವು ಆದಷ್ಟು ಕಡಿಮೆ ಮಾಡಿ. ನೀವು ಮೆಟ್ರೋ ಅಥವಾ ಬಸ್ಸು, ರೈಲು, ಹೀಗೆ ಸಾರ್ವಜನಿಕ ಸಾರಿಗೆಯಲ್ಲಿ ಹೆಚ್ಚು ಪ್ರಯಾಣ ಮಾಡಿ. ಒಂದು ವೇಳೆ ನೀವು ಕಾರಲ್ಲಿ ಹೋಗಬೇಕು ಅಂತ ಹೇಳಿದರೆ ಒಬ್ಬರೇ ಹೋಗಬೇಡಿ, 2-3 ಜನರ ಜೊತೆಯಾಗಿ ಹೋಗುವಂಗೆ ಕಾರ್ ಪೂಲಿಂಗ್ ಥರ ಮಾಡ್ತಾ ಹೋಗಿ ಅನ್ನುವಂಥ ಸಲಹೆಯನ್ನು ಕೊಟ್ಟಿದ್ದಾರೆ. ಇನ್ನು ದೊಡ್ಡ ದೊಡ್ಡ ಕಂಪನಿಗಳು ತಯಾರಿಸುವಂತಹ ಅಡುಗೆ ಎಣ್ಣೆಯ ಬಳಕೆಯನ್ನು ನೀವು ಆದಷ್ಟು ಕಡಿಮೆ ಮಾಡಿ ಅನ್ನುವಂತಹ ಸಲಹೆಯನ್ನು ಕೂಡ ಪ್ರಧಾನಮಂತ್ರಿಯವರು ದೇಶವಾಸಿಗಳಿಗೆ ಕೊಟ್ಟಿದ್ದಾರೆ. ಜೊತೆಗೆ ಕೊರೋನಾ ಟೈಮಲ್ಲಿ ಹೇಗೆ ವರ್ಕ್ ಫ್ರಮ್ ಹೋಮ್ ಅನ್ನುವಂಥ ಕಾನ್ಸೆಪ್ಟ್ ಭಾಳ ದೊಡ್ಡದಲ್ಲಿ ಕೆಲಸ ಮಾಡ್ತು, ಆ ವರ್ಕ್ ಫ್ರಮ್ ಹೋಮ್ಗೆ ಈಗ ಮತ್ತೊಮ್ಮೆ ನೀವು ಆದ್ಯತೆಯನ್ನು ಕೊಡಬೇಕಾಗತ್ತೆ ಅನ್ನುವಂತಹ ಸಲಹೆಯನ್ನು ಕೂಡ ಪ್ರಧಾನಮಂತ್ರಿಯವರು ಕೊಟ್ಟಿದ್ದಾರೆ. ವರ್ಚುವಲ್ ಮೀಟಿಂಗು ಇವೆಲ್ಲವೂ ಕೂಡ ವರ್ಚುವಲ್ ಆಗಿಯೇ ಇರಲಿ, ವರ್ಕ್ ಫ್ರಮ್ ಹೋಮ್ ಮಾಡಿ. ಇನ್ನು ರಸಗೊಬ್ಬರ ಬಳಕೆಯನ್ನು ಆದಷ್ಟು ಕಡಿಮೆ ಮಾಡಬೇಕು. ಯಾಕೆಂದರೆ ರಸಗೊಬ್ಬರ ಕೂಡ ವಿದೇಶದಿಂದ ದೊಡ್ಡ ಪ್ರಮಾಣದಲ್ಲಿ ನಾವು ಆಮದು ಮಾಡಿಕೊಡ್ತಾ ಇದ್ದೀವಿ, ಕಡಿಮೆ ಮಾಡಿ. ಸಾವಯವ ಕೃಷಿಯನ್ನು ಅಳವಡಿಸ್ಕೊಳ್ಳಿ ಅಂತ ಕೂಡ ಸಲಹೆಯನ್ನು ಕೊಟ್ಟಿದ್ದಾರೆ. ಹಾಗೆಯೇ ವಿದೇಶಿ ವಸ್ತುಗಳ ಬಳಕೆಯನ್ನು ಕಡಿಮೆ ಮಾಡಿ, ಸ್ವದೇಶಿ ವಸ್ತುಗಳಿಗೆ ಆದ್ಯತೆಯನ್ನು ಕೊಡಿ ಅನ್ನುವ ಸಲಹೆಯೂ ಕೂಡ ಪ್ರಧಾನಮಂತ್ರಿ ಮೋದಿಯವರಿಂದ ಬಂದಿದೆ. ಇದೆಲ್ಲದರ ಜೊತೆಗೆ ಮುಂದಿನ 1 ವರ್ಷದ ಮಟ್ಟಿಗಾದರೂ ಭಾರತೀಯರು ವಿದೇಶ ಪ್ರವಾಸಗಳಿಗೆ ಹೋಗುವುದನ್ನು ನಿಲ್ಲಿಸಿ, ಅಥವಾ ನಿಮ್ಮ ಪ್ರವಾಸಗಳಿದ್ದರೆ ಅದನ್ನು ಮುಂದೂಡಿ. ಕೊರೋನಾ ಸಮಯದಲ್ಲಿ ಹೇಗಿದ್ವು ಆ ಥರನೇ ಕನಿಷ್ಠ 1 ವರ್ಷದ ಮಟ್ಟಿಗಾದರೂ ನಾವು ಜೀವನವನ್ನು ನಡೆಸಬೇಕಾಗಿದೆ ಅಂತ ಹೇಳಿ ಜನರಿಗೆ ಪಾಠವನ್ನು ಮಾಡಿದ್ದಾರೆ. हमें पेट्रोल डीजल का उपयोग कम करना होगा. शहरों में जहां मेट्रो है वहां हम तय करें कि हम मेट्रो का ही उपयोग करेंगे. अगर कार में ही जाना जरूरी है तो फिर कार पूल करने का प्रयास करें और भी लोगों को साथ बिठा ले. जिन लोगों के पास इलेक्ट्रिक व्हीकल है वो भी कोशिश करें कि इलेक्ट्रिक व्हीकल का ज्यादा से ज्यादा उपयोग करें. साथियों, हमने कोरोना के समय में वर्क फ्रॉम होम की, ऑनलाइन मीटिंग्स की, वीडियो कॉन्फ्रेंस की, ऐसी अनेक व्यवस्थाएं विकसित की और हमें आदत भी हो गई थी. आज समय की मांग ऐसी है कि उन व्यवस्थाओं को हम फिर से शुरू करें तो वो देश हित में होगा. जो विदेशों में शादियों का, विदेशों में घूमने का, कि जब ये संकट का काल है और हमारी देशभक्ति हमें ललकार रही है, तो कम से कम 1 साल के लिए हमें विदेशों में जाने की बातों को टालना चाहिए. ಹೀಗೆ ಪ್ರಧಾನಮಂತ್ರಿಯವರು ಸಲಹೆಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ 10 ವ್ಯಾಖ್ಯಾನಗಳು ಕೂಡ ಬರೋದಕ್ಕೆ ಶುರುವಾಗಿದೆ. ಅದರಲ್ಲೂ ಜನಸಾಮಾನ್ಯರದ್ದು ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ ಗ್ಯಾರಂಟಿ ಅನ್ನುವಂಥದ್ದನ್ನು ಖಾತ್ರಿ ಮಾಡ್ಕೊಳ್ತಾ ಇದ್ದಾರೆ. ಮತ್ತೆ ಅಡುಗೆ ಎಣ್ಣೆ, ಚಿನ್ನದ ಬೆಲೆ ಗಗನಕ್ಕೇರುತ್ತೆ ಅನ್ನುವಂತಹ ಲೆಕ್ಕಾಚಾರವೂ ಕೂಡ ಜನಸಾಮಾನ್ಯರ ನಡುವೆ ಸಾಗ್ತಾ ಇದೆ. ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಮಾಡುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ ಜನರಲ್ಲಿ ಮಾತ್ರ ಜಾಗೃತಿ ಮೂಡಿಸೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕೆ ಜನ ಜಾಗೃತರಾಗಬೇಕು ಅಂತ ಒಂದೆರಡು ಉದಾಹರಣೆಗಳನ್ನು ಕೂಡ ನಿಮಗೆ ನೀಡ್ತೀವಿ. ಇಲ್ಲಿ ಬಹಳ ಮುಖ್ಯವಾಗಿ ಡಾಲರ್ ಮೌಲ್ಯ ಹೆಚ್ಚಾಗ್ತಾ ಇದ್ದು, ರೂಪಾಯಿ ಮೌಲ್ಯ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕುಸಿತವನ್ನು ಕಾಣ್ತಾ ಇದೆ. ಜಾಗತಿಕವಾಗಿ ಕುಸಿತವನ್ನು ಕಂಡಿರುವಂಥದ್ದು ನಮಗೆಲ್ಲ ಗೊತ್ತಿರುವಂಥ ಸಂಗತಿ.
ಎಲ್ರಿಗೂ ಗೊತ್ತಿರೋ ಹಾಗೆ ವಿದೇಶದಿಂದ ಆಮದಾಗುವಂತಹ ವಸ್ತುಗಳಿಗೆ ಡಾಲರ್ನಲ್ಲೇ ನಾವು ವಿದೇಶಿ ವಿನಿಮಯದ ಬಳಕೆ ಆಗುತ್ತೆ. ರೂಪಾಯಿಯನ್ನು ಡಾಲರ್ ಆಗಿ ಬದಲಿಸೋಕ್ಕೂ ಕೂಡ ಹಣವನ್ನು ಕಟ್ಟಬೇಕಾಗುತ್ತೆ. ಈ ಸಲದ ಹಣಕಾಸು ವರ್ಷದಲ್ಲಿ ವಿದೇಶಗಳಿಂದ ಆಮದು ಮಾಡಿಕೊಳ್ಳೋದಕ್ಕೆ ಭಾರತ ಖರ್ಚು ಮಾಡಿರುವಂಥದ್ದು 778 ಶತಕೋಟಿ ಡಾಲರ್ಗಳನ್ನು. ರೂಪಾಯಿ ಲೆಕ್ಕದಲ್ಲಿ ಹೇಳೋದಾದರೆ ಹತ್ರ 73 ಲಕ್ಷ ಕೋಟಿ ರೂಪಾಯಿಯಷ್ಟು ವಿದೇಶಿ ವಸ್ತುಗಳ ಆಮದಿಗೆ ಬಳಕೆ ಆಗಿರುವಂಥದ್ದು. ಅದರಲ್ಲಿ ತೈಲ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗುವಂಥ ತೈಲ. ಈಗ ಕನಿಷ್ಠ 20% ವಿದೇಶಿ ವಸ್ತುಗಳ ಖರೀದಿ ತಗ್ಗಿದ್ರೂ ಕೂಡ ಸಾವಿರಾರು ಕೋಟಿ ರೂಪಾಯಿಗಳ ತೆರಿಗೆ ಉಳಿಯುತ್ತೆ ಅಥವಾ ವಿದೇಶಿ ವಿನಿಮಯ ಉಳಿಯುತ್ತೆ ಅನ್ನುವಂಥದ್ದು ಪ್ರಧಾನಿ ಮೋದಿಯವರ ಮಾತಿನ ಮರ್ಮ. ನಿಮಗೆ ಗೊತ್ತಿರಲಿ, ಕಚ್ಚಾ ತೈಲ ಯುದ್ಧ ಶುರುವಾದಾಗ ಅಂದರೆ ಮಾರ್ಚ್ ಮೊದಲ ವಾರದಲ್ಲಿ 6,500 ರೂಪಾಯಿ ಇತ್ತು ಪ್ರತಿ ಬ್ಯಾರಲ್ಗೆ. ಈಗ 10,000 ರೂಪಾಯಿಯಷ್ಟು ಏರಿಕೆಯಾಗಿದೆ. ಇದರಿಂದ ಪೆಟ್ರೋಲ್ ಕಂಪನಿಗಳಿಗೆ 10 ವಾರಗಳಲ್ಲಿ 1 ಲಕ್ಷ ಕೋಟಿಗೂ ಹೆಚ್ಚು ನಷ್ಟ ಆಗಿದೆ ಅಂತ ಹೇಳಿ ಅಂಕಿ ಸಂಖ್ಯೆಗಳು ಹೊರಬೀಳ್ತಾ ಇದ್ದಾವೆ. ಅಂದರೆ 1 ಲೀಟರ್ ಪೆಟ್ರೋಲ್ಗೆ ಈಗ ಆಗ್ತಿರುವಂತಹ ನಷ್ಟ ಒಂದು ಕಂಪನಿಗೆ ಕನಿಷ್ಠ 25 ರೂಪಾಯಿಗಳ ಅಷ್ಟು ಆಗ್ತಾ ಇದೆ ಅಂತ ಹೇಳಿ. 1 ಲೀಟರ್ ಡೀಸೆಲ್ಗೆ ತೈಲ ಕಂಪನಿಗೆ ಆಗ್ತಿರುವಂಥ ನಷ್ಟ 10 ರಿಂದ 15 ರೂಪಾಯಿವರೆಗೆ ಆಗ್ತಾ ಇದೆ. ಈ ಯುದ್ಧ, ಇರಾನ್ ಮತ್ತು ಅಮೆರಿಕಾದ ನಡುವಿನ ಯುದ್ಧ ನಿಲ್ಲದೇ ಹೋದರೆ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಇದೆಲ್ಲದರ ಕೊರತೆ ಹೆಚ್ಚಾಗ್ತಾ ಹೋಗುತ್ತೆ. ಆಗ ಅನಿವಾರ್ಯವಾಗಿ ಬೆಲೆ ಏರಿಕೆ ಮಾಡಲೇಬೇಕಾಗತ್ತೆ. ಪೆಟ್ರೋಲ್, ಡೀಸೆಲ್ನ ದರ ಏರಿಕೆ ಆಗುತ್ತೆ. ಈಗಾಗಲೇ ಕೇಂದ್ರ ಸರ್ಕಾರ ಅಬಕಾರಿ ಸುಂಕವನ್ನು 10 ರೂಪಾಯಿಯಷ್ಟು ಕಡಿತಗೊಳಿಸಿದೆ. ಹಾಗಿದ್ರೂ ಕೂಡ ಈಗ ಅನಿವಾರ್ಯವಾಗಿ ಏರಿಸಲೇಬೇಕು. ಎಲ್ಲ ಡಾಲರ್ನಲ್ಲಿ ವ್ಯವಹಾರ ಮಾಡ್ತಾ ಇದ್ದು ಸಾವಿರಾರು ಕೋಟಿ ರೂಪಾಯಿಗಳ ನಷ್ಟ ಎದುರಿಸಬೇಕಾಗತ್ತೆ. ಹೀಗಾಗಿ ರೂಪಾಯಿ ಮೌಲ್ಯ ಉತ್ತೇಜಿಸೋದಕ್ಕೆ ಮೋದಿಯವರು ಮಿತವ್ಯಯದ ಪಾಠವನ್ನು ಹೇಳಿದ್ದಾರೆ. ಇಲ್ಲಿ ಇರಾನ್ ಮತ್ತು ಅಮೆರಿಕ ಯುದ್ಧ ಶುರುವಾದಾಗಲೇ ದೇಶದಲ್ಲಿ LPG ಕೊರತೆ ಶುರುವಾಗಿತ್ತು. ಆಗಲೇ ವಿರೋಧ ಪಕ್ಷದವರು ಭವಿಷ್ಯವನ್ನು ಹೇಳೋದಕ್ಕೆ ಶುರು ಮಾಡಿದರು. 5 ರಾಜ್ಯಗಳ ಎಲೆಕ್ಷನ್ ಆದಮೇಲೆ ಒಂದೊಂದೇ ಬೆಲೆ ಏರಿಕೆಯನ್ನು ಮಾಡ್ತಾರೆ ಅನ್ನುವಂತಹ ಮಾತುಗಳು ಪ್ರತಿಪಕ್ಷಗಳ ಕಡೆಯಿಂದ ಬರ್ತಾನೆ ಇತ್ತು. ಈಗ ಜನ ಎಲ್ಲ ತ್ಯಾಗಕ್ಕೂ ರೆಡಿಯಾಗಬೇಕು ಅಂತಿರುವ ಪ್ರಧಾನಮಂತ್ರಿಗಳ ಮಾತು ಪ್ರತಿಪಕ್ಷಗಳ ಪಾಲಿಗೆ ಬ್ರಹ್ಮಾಸ್ತ್ರವನ್ನು ಕೊಟ್ಟಂತಾಗಿದೆ. ಯುದ್ಧ ಶುರುವಾದ ಮೇಲೆ ದೇಶದಲ್ಲಿ ಆಟೋಗಳು, ಗ್ಯಾಸ್ ಬಂಕ್ಗಳ ಮುಂದೆ ಸಾಲುಗಟ್ಟಿ ನಿಂತದ್ದನ್ನು ನಾವು ನೋಡಿದ್ವಿ. ಜನಸಾಮಾನ್ಯರು ಏಜೆನ್ಸಿಗಳ ಮುಂದೆ ಕ್ಯೂ ನಿಂತಿದ್ದನ್ನು ಕೂಡ ಈಗಾಗಲೇ ನೋಡಿ ಆಗಿದೆ. ಯಾವ ಸ್ವರೂಪದಲ್ಲಿ ಜನ ಕ್ಯೂ ನಿಲ್ತಾ ಇದ್ರು ಗ್ಯಾಸ್ ಸಿಲಿಂಡರ್ಗಳನ್ನು ಹಿಡ್ಕೊಂಡು. ಆದರೆ ಯಾವುದೇ ಕೊರತೆ ಇಲ್ಲ ಅಂತ ಹೇಳಿದ್ದ ಕೇಂದ್ರ ಸರ್ಕಾರ ಪಂಚರಾಜ್ಯಗಳ ಚುನಾವಣೆಗೆ ಮತದಾನ ಆಗ್ತಾ ಇದ್ದಂತೆ ವಾಣಿಜ್ಯ ಸಿಲಿಂಡರ್ನ ಬೆಲೆಯನ್ನು ಏಕಾಏಕಿ 993 ರೂಪಾಯಿಗಳಿಗೆ ಏರಿಕೆಯನ್ನು ಮಾಡಿದ್ರು. ಈಗ ನೋಡಿದರೆ ಮೋದಿಯವರು ಪೆಟ್ರೋಲ್, ಡೀಸೆಲ್ ಕಡಿಮೆ ಬಳಕೆ ಮಾಡಿ, ಅಡುಗೆ ಎಣ್ಣೆಯನ್ನು ಬಳಕೆಯನ್ನು ಕಡಿಮೆ ಮಾಡಿ ದೇಶದ ಭವಿಷ್ಯಕ್ಕಾಗಿ ನೀವೆಲ್ಲ ತ್ಯಾಗ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಕೊರೋನಾ ಟೈಮ್ ನಿಯಮಗಳನ್ನು ಪಾಲಿಸಿ ಅನ್ನುವಂತಹ ಸಲಹೆಯನ್ನು ಕೂಡ ಹೇಳಿದ್ದಾರೆ. ಇದನ್ನೆಲ್ಲ ನೋಡ್ತಿರುವಂತಹ ಕಾಂಗ್ರೆಸ್ ನಾಯಕರು ರಾಹುಲ್ ಗಾಂಧಿಯವರ ಹಳೆಯ ಹೇಳಿಕೆಗಳನ್ನು, ಮೋದಿಯವರ ನಿನ್ನೆಯ ಹೇಳಿಕೆಗಳನ್ನು ಕೂಡ ಪೋಸ್ಟ್ ಮಾಡಿದ್ದಾರೆ. बहुत जबरदस्त चोट लगने वाली है देश को. हमारी इकोनॉमी को जबरदस्त नुकसान होने वाला है. स्टॉक मार्केट का आपने देख लिया. गैस इज गोइंग टू बी अ प्रॉब्लम, पेट्रोल इज गोइंग टू बी अ प्रॉब्लम, ऑल फ्यूल इज गोइंग टू बी अ प्रॉब्लम बिकॉज एसेंशियली आवर एनर्जी सिक्योरिटी हैज बीन कॉम्प्रोमाइज्ड. अभी प्रिपेयर करना है. अभी आपके पास थोड़ा सा टाइम है तो सरकार को, प्रधानमंत्री को एकदम प्रिपरेशन शुरू कर देनी चाहिए, क्योंकि अगर प्रिपरेशन नहीं की तो फिर करोड़ों लोगों का जबरदस्त नुकसान होगा. आई होप द गवर्नमेंट लिसन्स टू व्हाट आई एम सेइंग, बिकॉज अगर नहीं सुनेगी तो बहुत बुरा नुकसान होना. पेट्रोल, डीजल का संयम से इस्तेमाल करना, शहरों में मेट्रो का ही उपयोग करेंगे. वर्क फ्रॉम होम, हमें विदेशों में जाने की बातों को टालना चाहिए. सोना नहीं खरीदेंगे, तेल खाना कम करें. हम फर्टिलाइजर का उपयोग कम करके विदेशी मुद्रा भी बचा सकते हैं और यह हमें करना ही होगा. ಹೀಗೆ ಕಾಂಗ್ರೆಸ್ ನಾಯಕರ ಮಾತುಗಳು ಇಷ್ಟಕ್ಕೆ ನಿಂತಿಲ್ಲ. ಪ್ರಧಾನಮಂತ್ರಿಯವರು ಕೊಟ್ಟಿರುವಂತಹ ಮಿತವ್ಯಯದ ಸಲಹೆಗಳನ್ನು ಮೊದಲು ಬಿಜೆಪಿಯವರೇ ಪಾಲಿಸಲಿ ಅಂತ DCM DK ಶಿವಕುಮಾರ್ ಅವರು ಸಲಹೆಯನ್ನು ಕೊಟ್ಟು ಸವಾಲನ್ನು ಹಾಕಿದ್ದಾರೆ. ಬೇಕಾದ್ರೆ ಕೊಡ್ತೀರಿ. ಹಿಂದೆ ಕೋವಿಡ್ ಬಂದಾಗ ದೀಪ ಹಚ್ಚೋ, ಚಪ್ಪಾಳೆ ತಟ್ಟೋ, ಏನಾದ್ರು ನಿಂತ್ಕೋತಾ? ಏನು ನಿಂತ್ಕೋತಿಲ್ಲ. ಒಂದು ಪ್ರಾಕ್ಟಿಕಲ್ ಇರಬೇಕು. ಇವರ ರಾಜ್ಯದಲ್ಲಿರುವಂಥ ಎಲ್ಲ ಸ್ಟೇಟ್ ಗೌರ್ಮೆಂಟ್ ಅಫಿಷಿಯಲ್ಸಿಂದ ತ್ಯಾಗ ಶುರು ಮಾಡಲಿ, ಅವ್ರ ಕಾರ್ಯಕರ್ತರಿಂದ ತ್ಯಾಗ ಶುರು ಮಾಡಲಿ, ಲೀಡ್ಗಳಿಂದ ತ್ಯಾಗ ಶುರು ಮಾಡಲಿ, MLAಗಳಿಂದ ತ್ಯಾಗ ಶುರು ಮಾಡಲಿ, ಆಮೇಲೆ ಬೇರೆಯವರು. ಅಧೋಗತಿಗೆ ರಾಷ್ಟ್ರ ಬಂದಿದೆ ಅನ್ನೋದು ಯಾರಿಗೂ ಸಹ ಗೊತ್ತಾಗ್ತಾ ಇಲ್ಲ. ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ದೇಶ ಬಹಳ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಳ್ತಾ ಇದೆ, ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಎಚ್ಚರಿಕೆ ಕೊಟ್ಟರೇನು ಸಹ ಅದನ್ನ ಬಾಲಿಶ ಹೇಳಿಕೆ ಅಂತ ಅದನ್ನ ತಳ್ಳಹಾಕಿದ್ರು. ಇನ್ನು AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ಪ್ರಧಾನಮಂತ್ರಿಯವರ ಮಾತಿಗೆ ಎಕ್ಸ್ ಪೋಸ್ಟ್ ಮೂಲಕವಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ.
ಅವರು ಹೇಳೋ ಪ್ರಕಾರ ಯುದ್ಧದ ಪರಿಣಾಮ ಜಾಗತಿಕ ಬಿಕ್ಕಟ್ಟಿನ ಬಗ್ಗೆ ಕಾಂಗ್ರೆಸ್ ಪದೇ ಪದೇ ಎಚ್ಚರಿಕೆಯನ್ನು ಕೊಟ್ಟರೂ ಕೂಡ ನೀವು ಮೌನವಾಗಿದ್ರಿ. ಬಿಕ್ಕಟ್ಟಿನ ದಿನಗಳಲ್ಲಿ ಎಲೆಕ್ಷನ್ ಮಾಡೋದೇ ನಿಮ್ಮ ಕೆಲಸ ಆಗಿತ್ತು. ರ್ಯಾಲಿ, ಭಾಷಣ, ಮತದಾನ ಮಾಡೋ ದಿನಗಳಲ್ಲಿ ನಿಮ್ಗೆ ಇದೆಲ್ಲವೂ ಕೂಡ ನೆನಪಿಗೆ ಬರಲಿಲ್ವಾ? ಈಗ ಎಲೆಕ್ಷನ್ ಮುಗಿದ ಕೂಡಲೇ ಹಿತ ಮಿತ ವರ್ಕ್ ಫ್ರಮ್ ಹೋಮ್ ಅಂತೆಲ್ಲ ಹೇಳ್ತಾ ಇದ್ದೀರಾ. ನಿಮ್ಮ 12 ವರ್ಷಗಳ ಆಡಳಿತ ವೈಫಲ್ಯವನ್ನು ಮುಚ್ಚಿಕೊಳ್ಳುವ ಪ್ರಯತ್ನ ಈಗ ಬೇಡ ಅಂತ ಹೇಳಿ ಖರ್ಗೆ ಅವರು ಪೋಸ್ಟ್ ಹಾಕಿದ್ದಾರೆ. ಪ್ರಧಾನಿ ಮೋದಿಯವರ ಮಿತವ್ಯಯದ ಮಾತುಗಳು ಕಾಂಗ್ರೆಸ್ನವರನ್ನು ಕೆರಳಿಸಿದರೆ ದೇಶಕ್ಕಾಗಿ ಮೋದಿಯವರು ಸಲಹೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಬಿಜೆಪಿ ಹಾಗೂ ಬಿಜೆಪಿಯ ಮಿತ್ರ ಪಕ್ಷ ಆಗಿರುವಂತಹ JDS ನಾಯಕರುಗಳ ವಾದ. ತೆಲಂಗಾಣದಲ್ಲಿ ಕೆಲವು ಸಲಹೆ ಕೊಟ್ಟಿದ್ದಾರೆ. ಇರಾನು, ಅಮೆರಿಕ, ಇಸ್ರೇಲು ಇದರ ಮಧ್ಯೆ ದೊಡ್ಡ ಸುಮಾರು 40 ದಿನದ ಕದನ ಆಯಿತು. ಅದರ ದುಷ್ಪರಿಣಾಮ ಏನಾಗಿದೆ, ನಮ್ಮ ಎಣ್ಣೆ ತರ್ತಕ್ಕಂಥ ಹಡಗು ಮುಳುಗಿ ಹೋಗಿದೆ. ಈ ಹಿನ್ನೆಲೆಯಲ್ಲಿ ಸ್ವಲ್ಪ ಬಳಕೆ ಮಾಡುವಾಗ ನಿಧಾನವಾಗಿ ಎಚ್ಚರಿಕೆಯಿಂದ ಮಾಡಿ ಅಂತ ಹೇಳಿದ್ದಾರೆ. ಅದನ್ನು ನಾವು ಸ್ವಾಗತಿಸಬೇಕು. ಮುಂದೆ ಸಂಕಷ್ಟ ಆಗೋ ಕಾರಣದಿಂದ ಮುಂಜಾಗ್ರತೆ ಕ್ರಮವಾಗಿ ನಮ್ಮ ಬಳಕೆಯಲ್ಲಿ ನಾವು ಮಿತವ್ಯಯನ್ನು ಮಾಡಿದರೆ ನಮ್ಮ ಮೇಲೆ ಬರುವಂಥ ದೊಡ್ಡ ಭಾರ, ಆ ಭಾರ ಮತ್ತು ಹಣದುಬ್ಬರವನ್ನು ನಾವು ನಿಲ್ಲಿಸ್ಬೋದು ಅಂತಂದು 4-5 ವಿಚಾರವನ್ನು ಅವ್ರು ಹೇಳಿದ್ದಾರೆ. ಹೀಗೆ ಕಾಂಗ್ರೆಸ್ ಬಿಜೆಪಿ ರಾಜಕೀಯವನ್ನೆಲ್ಲ ಪಕ್ಕಕ್ಕೆ ಇಡೋಣ. ಪ್ರಧಾನಮಂತ್ರಿ ಮೋದಿಯವರ ತ್ಯಾಗದ ಮಾತಿನ ಬಗ್ಗೆ ಜನ ಏನು ಹೇಳ್ತಾರೆ ಅನ್ನೋದು ಬಹಳ ಮುಖ್ಯ. ಜನ ತಮ್ಮ ಅಭಿಪ್ರಾಯಗಳನ್ನು ನಾನಾ ರೀತಿಯಲ್ಲಿ ಪ್ರಧಾನಮಂತ್ರಿ ಮೋದಿಯವರ ಮಾತಿನ ಸುತ್ತಲೂ ಕೂಡ ಅಂದಾಜಿಸಿದ್ದಾರೆ. ಅವರ ಅಭಿಪ್ರಾಯಗಳನ್ನು ಕೂಡ ನಿಮಗೆ ತೋರಿಸ್ತೀನಿ. ಪೆಟ್ರೋಲ್ ಆಗಲಿ, ಈ ಮದುವೆಗೇನು ಬಂಗಾರ ಒಂದು 10 ತೊಲೆ ತೊಗೊಳ್ಳಲು 20 ತೊಲೆ ತೊಗೊಂಡ್ರೆ ಎಲ್ಲ ನಮ್ಮ ಇಂಟರ್ನ್ಯಾಷನಲ್ ಮಾರ್ಕೆಟಿಗೆ ನಾವು ದುಡ್ಡು ಕೊಡಬೇಕಾಗತ್ತೆ. ಅದರಿಂದ ನಮ್ಮ ಈ ಡಾಲರ್ ರೇಟ್ ಹೆಚ್ಚಿಗೆ ಆಗುತ್ತೆ, ಆಮೇಲೆ ನಮ್ಮ ದುಡ್ಡೆಲ್ಲ ಹೊರಗಡೆ ಹೋಗುತ್ತೆ. ಸೊ ಅದಕ್ಕೆ ಅವ್ರು ಹೇಳೋದು ಏನಂತಂದರೆ, ನಿಮ್ಗೆ ಎಷ್ಟು ಬೇಕಾ ಅಷ್ಟು ನೀವು ಬಳಸ್ರಿ. ಈಗ ಎಲ್ಲ ಕಡೆ ಯುದ್ಧ ನಡೆದಿದೆ ಅಂತಲೇ ಎಲ್ಲ ಕಡೆ ಪ್ರಾಬ್ಲಮ್ ಆಗತ್ತೈತಿ. ಅದಕ್ಕೆ ಎಲೆಕ್ಟ್ರಿಕಲ್ ಬೈಕ್ ಅದು ಚಲೋ. ಮೋದಿ ಅವರು ಹೇಳಿದ್ದು ಬರೋಬ್ಬರಿ ಕರೆಕ್ಟ್. ಯಾಕಂದರೆ ಒಂದು ವರ್ಷನೇ 2 ವರ್ಷ ಒಂದು ಜನ ಚಿನ್ನ ಬೆಳೆ ಅದಕ್ಕೆ ಇದನ್ನು ಕೊಡೋಂಗಿಲ್ಲ, ವ್ಯಾಲ್ಯೂ ಕೊಡಬಾರ್ದು ಆ್ಯಕ್ಚುಲಿ. ಮೋದಿಯವ್ರು ಮಾತಾಡೋರು ತಪ್ಪೇನಿಲ್ಲ ಇದರಲ್ಲಿ, ಆಯಿತಾ. ದುಡ್ಡಿರೋರು ಚಿನ್ನ ಕೊಂಡ್ಕೊತಾರೆ, ಓಕೆ. ಮಧ್ಯಮ ವರ್ಗದವ್ರು ಹೆಂಗೆ ಕೊಂಡ್ಕೊಳಕ್ಕಾಗುತ್ತೆ? ಅವ್ರು ಹೇಳಿರೋದೇ ಸರಿನೇ. ಈಗ ಇದ್ದದ್ದು ಗಲಾಟೆ ನಡೀತೈತೆ, ಪೆಟ್ರೋಲ್ ಡೀಸೆಲ್ ರೈಟ್ ನೋಡಿದ್ರೆ ಗಗನಕ್ಕೆ ಏರೈತೆ. ಹಾಗಾಗಿದ್ದುವೆ ಇವಾಗ ಚಿನ್ನ ಖರೀದಿ ಮಾಡಬೇಡಿ ಅಂದಿರೋದು ಸರಿನೇ, ಅದು ನಮ್ಮ ಪ್ರಕಾರ. ಭಾಳ ಇಕ್ಕಟ್ಟಿನ ಪರಿಸ್ಥಿತಿ ಬಂದದ. ಡೀಸೆಲ್, ಪೆಟ್ರೋಲ್, ಆಮೇಲೆ ಗ್ಯಾಸ್ ಎಲ್ಲದರದ್ದು ಕೊರತೆ ಬಂದದ. ಅದ್ರ ಸಲುವಾಗಿ ಅವ್ರು ಏನು ಹೇಳಿಕತ್ತಾರ, ಈಗ 1 ವರ್ಷದ ತನಕ ಬಂಗಾರ ತೊಗೋಬೇಡ್ರಿ, ಯಾಕಂದ್ರೆ ಬಂಗಾರದ ರೇಟ್ ಭಾಳ ಜಾಸ್ತಿ ಮಾಡಿಬಿಟ್ಟಾರ. 1 ತೊಲಿಗೆ 1.5 ಲಕ್ಷ ರೂಪಾಯಿ ಅಂತಂದ್ರೆ ಎಲ್ಲಿಂದ ಬಂತು? ಹೀಗೆ ಜನ ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ದಾರೆ. ಓಕೆ, ಇದು ಕೇಂದ್ರ ಸರ್ಕಾರ ಯಾವ ಸ್ವರೂಪದಲ್ಲಿ ಬೆಲೆ ಏರಿಕೆಯನ್ನು ಮಾಡುತ್ತೆ ಅನ್ನೋದನ್ನು ನೋಡಬೇಕು. ನಿಜಕ್ಕೂ ಬೆಲೆ ಏರಿಕೆಗೂ ಮೋದಿಯವರ ಮಾತಿಗೂ ಯಾವ ರೀತಿಯಿಂದ ಸಂಬಂಧ ಇದೆ ಅನ್ನೋದನ್ನು ನೋಡಬೇಕಾಗಿದೆ.